ಹಿಂದಿನ ಕಾಲದಲ್ಲೆಲ್ಲ ಕಾಲವೇ ಬದಲಾಗಿತ್ತು, ಬೇರೆ ಥರ ಇತ್ತು. ಈಗ ನಾವೆಷ್ಟು ನವೀನ ಮಟ್ಟದಲ್ಲಿ ಬಂದುಬಿಟ್ಟಿದ್ದೀವಿ ಅಂದರೆ ನಾವು ಸವಸೋದ್ರಲ್ಲಿ ಬಹಳ ನಿಪುಣರಾಗೋಗಿದ್ದೀವಿ. ಪ್ರತಿಯೊಂದನ್ನು ಸವಸಿ 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 ನಾವು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಅಲ್ಲ, ಏನೇನನ್ನೋ ಸವಸ್ತಾರೆ ಬಿಡು, ಆಯಿತು ಅನ್ಬೋದು. ಈ ಹೆಸರನ್ನು ಕೂಡ ಸವಸೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿ ಹೆಸರನ್ನು ಇರ್ತಿತ್ತು. ಆ ಹೆಸರನ್ನು ಈಗ ತುಂಡರಿಸೋದು ಒಂದು ಫ್ಯಾಷನ್ ಆಗೋಗಿದೆ. ರಾಮಕೃಷ್ಣ ಅಂತಿದ್ರೆ ರಾಮ, ಕೃಷ್ಣ ಅಂತಿದ್ರೆ ಕಿಟ್ಟಿ, ಜನಾರ್ದನ ಅಂತಿದ್ರೆ ಜಾನಿ 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 ಅಂತಾರೆ. ಆ ಹೆಸರನ್ನಾದ ಕೂಡ ಈ ಹೆಣ್ಣು ಮಕ್ಕಳ ಹೆಸರನ್ನು ತುಂಡರಿಸ್ಬಿಡ್ತಾರೆ. ಪಾಪ ಅದು ಎಷ್ಟು ಅವಾಂತರ ಆಗಿಬಿಡುತ್ತೆ ಅಂದರೆ, ಈಗ ಅವಳ ಹೆಸರು ಪಾರ್ವತಿ ಅಂತಿತ್ತು ಅಂತ ಇಟ್ಕೊಳ್ಳಿ, ಪಾತಿ ಅಂತಾರೆ. ಸರಸ್ವತಿ, ಸಾತಿ. ಪಾಪ ಕೋಮಲವತಿ ಅಂತಿದ್ರೆ ಏನು ಗತಿ ಹೇಳಿ, ಅವರು ನಿನ್ನೇನಂತ ಕರೆಯೋಕ್ಕಾಗತ್ತೆ. ಒಂದು ಸಾರಿ ಯಾರೋ ಒಬ್ಬ ಡಾಕ್ಟ್ರಿದ್ನಂತೆ. ಆ ಡಾಕ್ಟ್ರಿಗೆ ತನ್ನ ಹೆಸರನ್ನು ಒಂದು ಬೋರ್ಡ್ ಮಾಡಿ ತನ್ನ ಕ್ಲಿನಿಕ್ ಮುಂದೆ ನೇತು ಹಾಕ್ಕೋಬೇಕು ಅಂತ ಹೇಳಿ ಒಬ್ಬ ಬೋರ್ಡ್ ಬರೆಯೋನ ಹತ್ರ ಹೋಗ್ತಾನೆ. ಏನಯ್ಯ, ನನಗೊಂದು ಬೋರ್ಡ್ ಮಾಡಿಕೊಡು. ಆತ ಕೇಳ್ದ, ಸ್ವಾಮಿ ನಿಮ್ಮ ಹೆಸರೇನು? ಅವನಂತಾನೆ ಡಾಕ್ಟರ್ ಮಾಧುರಾವ್ ಧೂತ. ಸರಿ ಆಯಿತು, ಅವ್ನು ಬೋರ್ಡ್ ಕೊಟ್ಟ ಹೋದ. ಈ ಬೋರ್ಡ್ ಬರೆಯೋನು ನೋಡ್ತಾನೆ, ಹೆಸರು ಭಾಳ ಉದ್ದನಾಗಿದೆ, ಆದರೆ ಬೋರ್ಡ್ ಭಾಳ ಚಿಕ್ಕದು. ಏನು ಮಾಡೋದು ಅಂತ ಹೇಳಿ ಅವನೊಂದು ಪ್ಲಾನ್ ಮಾಡಿ ಹಾಕ್ಕೊಂಡು ಅವನೊಂದು ಬೋರ್ಡನ್ನು ಬರೆದು ಬಿಡ್ತಾನೆ. ಬೋರ್ಡ್ ಬಂದವನೇ ತಂದು ಕ್ಲಿನಿಕ್ ಮೇಲೆ ನೇತು ಹಾಕ್ಬಿಡ್ತಾನೆ. ನೇತು ಹಾಕ್ತಾರೆ. ಆವತ್ತು ಕ್ಲಿನಿಕ್ಗೆ ಬರೋ ಪೇಷಂಟ್ಗಳೆಲ್ಲ ಹಂಗಂಗೆ ತಿರುಗ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇವನ ಹೆಸರನ್ನು ತುಂಡರಿಸ್ಬಿಟ್ಟಿದ್ದಾನೆ. ಏನಂತ ಅಂದರೆ ಡಾಕ್ಟರ್ ಮಾಧುರಾವ್ ಧೂತ ಅಂತಿತ್ತಲ್ಲ, ಆ ಮಾಧುರಾವ್ ಅನ್ನೋ ಜಾಗದಲ್ಲಿ ಇವನು ಇಂಗ್ಲೀಷ್ನಲ್ಲಿ ಎಂ ಅಂತ ಬರೆದು ಹಾಕ್ಬಿಟ್ಟ. ಅದೇನಾಗೋಯ್ತು, ಡಾಕ್ಟರ್ ಯಮಧೂತ. ಬಂದಂಥ ಪೇಷಂಟ್ಗಳೆಲ್ಲ ನೋಡ್ತಿದ್ದಾರೆ, ಡಾಕ್ಟ್ರೇ ಯಮಧೂತರಾದರೆ ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ಹೇಳಿ ಆತ ಹೊರಟೋಗ್ತಿದ್ದಾರೆ. ಅಂದಮೇಲೆ ಈ ತುಂಡರಿಸ್ಕೊಳ್ಳೋ ಹವಾಂತರದಲ್ಲಿ ಸಿಕ್ಕಾಕೊಂಡು ನಾವು ನಮ್ಮ ಜೀವನವನ್ನು ಯಾವ ಮಟ್ಟಕ್ಕೆ ತಂದು ನಿಂತಿದ್ದೀವಿ. ಹಿಂದಿನ ಕಾಲದಲ್ಲೆಲ್ಲ ಈ ಹರಿಕತೆ ದಾಸರು ಹರಿಕತೆ ಮಾಡ್ತಿರುವಾಗ ಈ ಮೈಕೆಲ್ಲ ಇರ್ತಿರ್ಲಿಲ್ವಂತೆ. ಅವರೇನಾದರೂ ನಿಂತಿದ್ದೆ ಗೋವಿಂದ ಅಂದರೆ ಸಾಕು, 100 ಮೈಲಿ ಫರ್ಲಾಂಗ್ ಕೇಳಿಸ್ತಾ ಇತ್ತಂತೆ ಹರಿಕತೆ ದಾಸರು ಮಾಡ್ತಿದ್ದಂಥ ಹರಿಕತೆಯನ್ನು. ಈಗ ನಮ್ಮ ತಾತನವ್ರು ಹೇಳೋರು, ನಾನು ಈ ಮೈಕ್ ತೆಗೆದು ಪಕ್ಕಕ್ಕಿಟ್ಟು ಗೋವಿಂದ ಅಂದರೆ ಅವನು ಎದುರುಗಡೆ ಇರೋನು ಕಿವಿ ಕೊಟ್ಟು ಅವನು ಏನಂದ ಅನ್ನೋ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ. ಅಂದರೆ ಬಹಳ ನವೀನ ಮಟ್ಟದಲ್ಲಿ ಬಂದು ನಿಂತಿದ್ದೀವಿ. ಆದರೂ ಓಲ್ಡನ್ ಡೇಸ್ ಆರ್ ಗೋಲ್ಡನ್ ಡೇಸ್, ಹಳಬರ ಕಾಲವೇ ಕಾಲ ಸ್ವಾಮಿ. ಈಗ ಎಷ್ಟೇ ನವೀನ ಮಟ್ಟದಲ್ಲಿದ್ದರೂ ಕೂಡ ಅದರಿಂದ ನಮಗೊಂದು ಅವಾಂತರವೇ ಆಗುತ್ತೆ ಹೊರತು ನಮ್ಮ ಹಿರೀಕರು ತೋರಿಸ್ಕೊಟ್ಟಿರುವಂಥ ದಾರಿಯಲ್ಲಿ ನಡೆದಾಗ ನಮಗೆ ಯಾವ ತೊಂದರೆಯೂ ಬರೋದಿಲ್ಲ ಅನ್ನೋದು ಒಂದು ಉಪಕಥೆ, ಈ ಹೆಸರನ್ನು ಶಾರ್ಟ್ ಫಾರ್ಮ್ ಮಾಡೋದಕ್ಕೆ.